ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಉಪನ್ಯಾಸಕ ತೀರ್ಥೇಶ್ KS. BCA ಸೆಕೆಂಡ್ ಸೆಮ್ನ ಅಕ್ಕಮಹಾದೇವಿಯವರ ವಚನದ ಸಾರಾಂಶವನ್ನು ಈಗ ತಿಳಿದುಕೊಳ್ಳೋಣ. ಇಲ್ಲಿ ಭವಿ ಎಂದರೆ ಸಂಸಾರ ಬಂಧನಕ್ಕೊಳಗಾದವನು, ಲಿಂಗವಿಲ್ಲದವನು. ಹುಟ್ಟಿದ ಪ್ರತಿಯೊಂದು ಜೀವಿಗೂ ಆಹಾರ, ನೀರು, ಗಾಳಿ ಬೇಕೇ ಬೇಕು. ಇವುಗಳಲ್ಲಿ ಗಾಳಿ, ನೀರು ನೈಸರ್ಗಿಕ ಕೊಡುಗೆಗಳು. ಆಹಾರವನ್ನು ಪಡೆಯಲು ವ್ಯಕ್ತಿಯ ಶ್ರಮವೂ ಬೇಕಾಗುತ್ತದೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೆ ಮನುಷ್ಯ ಬದುಕುವುದು ಸಾಧ್ಯವಿಲ್ಲ. ಪ್ರಾರಂಭದಲ್ಲಿ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನನನ್ನು ಕೂಡುವ ಅಥವಾ ಸೇರುವ ತವಕದಲ್ಲಿ ಹಸಿವು, ತೃಷೆ, ನೀರಡಿಕೆ ಎಲ್ಲವನ್ನೂ ನಿರ್ಬಂಧಿಸುತ್ತಾಳೆ. ಆದರೆ ಒಡಲ ಕಳವಳ ಕೇಳುವುದಿಲ್ಲ. ಒಡಲನ್ನು ತುಂಬಿಕೊಳ್ಳುವುದಕ್ಕಾಗಿ ಅಡವಿಯಲ್ಲಿ ಹೊಕ್ಕ ಅಕ್ಕ ಗಿಡಗಂಟೆಗಳಿಗೆ ಮೊರೆ ಹೋಗಬೇಕಾಗುತ್ತದೆ. ಪ್ರತಿ ಗಿಡಕ್ಕೂ ತಪ್ಪದೆ ಬೇಡಿಕೊಳ್ಳುತ್ತಾಳೆ, ತನ್ನ ಉದರದ ಹಸಿವೆಯನ್ನು ಹಿಂಗಿಸುವುದಕ್ಕಾಗಿ. ಆಗ ಅವು ನೀಡುತ್ತವೆ, ಅಂಗಕ್ಕೆಂದು ಅಲ್ಲ, ಅಂಗದ ಮೇಲೆ ಧರಿಸಿದ ಲಿಂಗಕ್ಕೆಂದು. ಆಗ ಅಕ್ಕನಿಗೆ ಅನ್ನಿಸುತ್ತದೆ, ಬೇಡಿ ನಾನು ಭವಿಯಾದೆನೆಂದು. ಅವು ನೀಡಿ ಭಕ್ತರಾದರೆ ತಾನು ಭವಿಯಾಗಬೇಕಾಯಿತಲ್ಲ ಎಂಬ ಕಳವಳ ಅತಿಯಾಗಿ ಬಾಧಿಸುತ್ತದೆ. ಇನ್ನು ಮುಂದೆ ಮತ್ತೆಂದು ಹೀಗೆ ಬೇಡುವುದಿಲ್ಲವೆಂದು ಚನ್ನಮಲ್ಲಿಕಾರ್ಜುನನ ಮೇಲೆ ಆಣೆ ಮಾಡುತ್ತಾಳೆ ಅಕ್ಕ. ಗಿಡದೊಂದಿಗೆ ಮಾತನಾಡಬಹುದು, ಆದರೆ ಗಿಡಮರಗಳು ಅಕ್ಕನೊಂದಿಗೆ ಮಾತನಾಡುವುದಿಲ್ಲ, ಅವು ಮಾತನಾಡಲಾರವು. ಇಲ್ಲಿ ಕೌತುಕ ಸಹಜ. ಇಲ್ಲಿ ಇಬ್ಬರ ನಡುವೆ ನಡೆದ ಸಂವಾದ ಮುಖ್ಯವಲ್ಲ, ಅದರ ಹಿಂದಿರುವ ಸದ್ಭಾವನೆ ಮುಖ್ಯ. ಇದು ಲೌಕಿಕದ ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆನು ಗಿಡು ದಪ್ಪದೆ ಬೇಡಿದೆ ನನ್ನಂಗಕ್ಕೆಂದು ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು. ಇನ್ನು ಬೇಡಿದ ನಾದಡೆ ಚನ್ನಮಲ್ಲಿಕಾರ್ಜುನ ನಿಮ್ಮ ಆಣೆ. ಇದು ಈ ಮೇಲಿನ ವಚನದ ಸಾರಾಂಶವಾಗಿದೆ.